ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ ಆಗಿದೆ. ಈ ಬಾರಿ 94.1% ಫಲಿತಾಂಶ ಹೊರಬಿದ್ದಿದೆ. ನಿರೀಕ್ಷೆ ಸಿಕ್ಕಾಪಟ್ಟೆ ಇತ್ತು. ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ ಆಗಿದೆ. ರಾಜ್ಯದಲ್ಲಿ 94.1% ಫಲಿತಾಂಶ ದಾಖಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಸ್ಥಾನವನ್ನು ಗಳಿಸಿದ್ರೆ ಕಲಬುರಗಿ ಜಿಲ್ಲೆ ಕೊನೆಯ ಸ್ಥಾನದಲ್ಲಿದೆ. ಇತ್ತ ಉಡುಪಿ ಜಿಲ್ಲೆ ದ್ವಿತೀಯ ಸ್ಥಾನದಲ್ಲಿ ಅಲಂಕರಿಸಿದೆ. ಹಾಗೆಯೇ ಉತ್ತರ ಕನ್ನಡ ಜಿಲ್ಲೆ ಮೂರನೇ ಸ್ಥಾನ. ಈ ಬಾರಿ ಎಸ್ಎಸ್ಎಲ್ಸಿಯಲ್ಲಿ ಒಟ್ಟು 7,24,794 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಈ ಬಾರಿ ಎಸ್ಎಸ್ಎಲ್ಸಿಯಲ್ಲಿ ಹಲವು ವಿದ್ಯಾರ್ಥಿಗಳಿಗೆ 625ಕ್ಕೆ 625 ಅಂಕ ಬಂದಿದೆ. ಹಾಸನದ ಜಾನ್ವಿ, ಉತ್ಸವ್ ಪಾಟೀಲ್, ಹಾಗೆಯೇ ಚಿಕ್ಕೋಡಿಯ ಸರ್ಕಾರಿ ಶಾಲಾ ಬಾಲಕಿ ಪ್ರಾರ್ಥನಾಗೆ 625ಕ್ಕೆ 625 ಅಂಕ ಬಂದಿರುವಂಥದ್ದು. ದಾವಣಗೆರೆಯ ಭರತ್, ಕುಂದಾಪುರದ ಪ್ರೀತಮ್ಗೂ ಕೂಡ 625ಕ್ಕೆ 625 ಅಂಕ ಬಂದಿದೆ. ರಾಯಚೂರಿನ ಸುಖದೇವ್, ವಿಜಯಪುರದ ಸೌಜನ್ಯಾಗೂ ಕೂಡ ಔಟ್ ಮಾರ್ಕ್ ಬಂದಿದೆ. ಬೆಂಗಳೂರಿನ ಧನುಷ್, ಚಿಕ್ಕಮಗಳೂರಿನ ಬೃಂದಾಗೂ ಕೂಡ ಇದೇ ರೀತಿಯಾಗಿ ಅಂಕ ಬಂದಿದೆ. ಗಮನಿಸ್ತಾ ಹೋಗುವುದಾದರೆ ಸಾಕಷ್ಟು ವಿದ್ಯಾರ್ಥಿಗಳು ಈ ಬಾರಿ 625ಕ್ಕೆ 625 ಅಂಕವನ್ನು ಪಡೆದಿದ್ದಾರೆ. 94% ಫಲಿತಾಂಶ ದಾಖಲಾಗಿದೆ. ಇನ್ನೊಂದು ಕಡೆಯಲ್ಲಿ ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಸ್ಥಾನವನ್ನು ಗಳಿಸಿದ್ರೆ ಉಡುಪಿ ದ್ವಿತೀಯ ಸ್ಥಾನದಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆ ಮೂರನೇ ಸ್ಥಾನದಲ್ಲಿದ್ದರೆ ಕಲಬುರಗಿ ಜಿಲ್ಲೆ ಕೊನೆಯ ಸ್ಥಾನದಲ್ಲಿದೆ. ಹಾಗೆಯೇ ನಾನು ಹೇಳ್ತಾ ಇದ್ದೆ, ಸಾಕಷ್ಟು ನಿರೀಕ್ಷೆಗಳು ಖಂಡಿತವಾಗ್ಲೂ ಈ ಬಾರಿಯ ಎಸ್ಎಸ್ಎಲ್ಸಿ ಫಲಿತಾಂಶದ ಮೇಲಿತ್ತು. ಯಾಕಂತ ಹೇಳಿದ್ರೆ ಹಿಂದಿ ಭಾಷೆಯ ವಿಚಾರದಲ್ಲಿ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ, ಶಿಕ್ಷಣ ಇಲಾಖೆ ತೆಗೆದುಕೊಂಡಂಥ ನಿರ್ಧಾರ, ಈ ಕುರಿತಂತೆ ಏನೋ ಒಂದು ಗೊಂದಲ ವಿದ್ಯಾರ್ಥಿಗಳಲ್ಲೂ ಇತ್ತು, ಪೋಷಕರಲ್ಲೂ ಇತ್ತು, ಹಾಗೆಯೇ ಶಿಕ್ಷಕರಲ್ಲೂ ಕೂಡ ಇತ್ತು. ಈ ಎಲ್ಲ ಗೊಂದಲಗಳಿಗೂ ಕೂಡ ಈಗ ತೆರೆ ಬಿದ್ದಿದೆ. ಎಸ್ಎಸ್ಎಲ್ಸಿ ಫಲಿತಾಂಶ ಹೊರಬಿದ್ದಿರುವಂಥದ್ದು, ಹಾಗೆಯೇ ಜಿಲ್ಲಾವಾರು ಫಲಿತಾಂಶವನ್ನು ನೋಡ್ತಾ ಇದ್ದೀರಿ. ಇನ್ನೊಂದು ಕಡೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು 625ಕ್ಕೆ 625 ಅಂಕವನ್ನು ತೆಗೆದುಕೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಹಲವು ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ಅಂಕ ಬಂದಿದೆ. ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಸನದ ಜಾಹ್ನವಿ, ಹಾಗೆಯೇ ಉತ್ಸವ್, ಚಿಕ್ಕೋಡಿಯ ಸರ್ಕಾರಿ ಶಾಲೆಯ ಪ್ರಾರ್ಥನಾಗೂ ಕೂಡ 625 ಅಂಕ ಬಂದಿದೆ. ದಾವಣಗೆರೆಯ ಭರತ್, ಕುಂದಾಪುರದ ಪ್ರೀತಮ್ಗೂ ಕೂಡ 625 ಅಂಕ ಲಭಿಸಿದೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ. ಶಿಕ್ಷಣ ಇಲಾಖೆ ಇವತ್ತು ಪರೀಕ್ಷಾ ಫಲಿತಾಂಶವನ್ನು ಪ್ರಕಟ ಮಾಡೋಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿತ್ತು. ಅದರಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿಯನ್ನು ನಡೆಸಿ ಫಲಿತಾಂಶದ ಕುರಿತಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರಂತೆ ನೋಡ್ತಾ ಇರಬಹುದು, ಸಾಕಷ್ಟು ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡಿದ್ದಾರೆ. ಹಾಗೆಯೇ ತೃತೀಯ ಭಾಷೆಯಲ್ಲಿ ಎರಡನೇ ಪರೀಕ್ಷೆಗೆ ಅವಕಾಶವೂ ಕೂಡ ಕಲ್ಪಿಸಿರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಮೊದಲ ಹಂತದಲ್ಲಿ ನೋಡ್ತಾ ಹೋಗೋದಾದರೆ ಜಿಲ್ಲಾವಾರು ಫಲಿತಾಂಶದ ವಿಚಾರವಾಗಿ ನಾನು ಹೇಳ್ತಾ ಇದ್ದೆ. ಹಾಗೆಯೇ ಯಾರೆಲ್ಲ 625ಕ್ಕೆ 625 ಅಂಕವನ್ನು ಪಡೆದಿದ್ದಾರೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ನೋಡ್ತಾ ಹೋಗೋದಾದರೆ ಸಾಕಷ್ಟು ವಿದ್ಯಾರ್ಥಿಗಳು ಈ ಸಾಧನೆಯನ್ನು ಮಾಡಿದ್ದಾರೆ. ಹಾಗೆಯೇ ನಿರೀಕ್ಷೆಗಳು ಸಿಕ್ಕಾಪಟ್ಟೆ ಇತ್ತು. ಅದರಂತೆ ಫಲಿತಾಂಶವೂ ಕೂಡ ಪ್ರಕಟ ಆಗಿದೆ. ಗಮನಿಸ್ತಾ ಹೋಗೋದಾದರೆ ಈ ಬಾರಿಯ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ ಆಯಿತು. ಅದರಲ್ಲಿ ಉಡುಪಿಯ ಪ್ರೀತಮ್ ಪೂಜಾರಿ 625ಕ್ಕೆ 625 ಅಂಕವನ್ನು ಪಡೆದಿದ್ದಾರೆ. ಚಿಕ್ಕಮಗಳೂರಿನ ಬೃಂದಾ ಕೂಡ 625 ಅಂಕವನ್ನು ಪಡೆದಿದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳು ಈ ಪಟ್ಟಿಯಲ್ಲಿದ್ದರೆ ಸುಖದೇವ್, ರಾಯಚೂರಿನ ಸುಖದೇವ್, ವಿಜಯಪುರದ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ದಾವಣಗೆರೆಯ ಭರತ್, ಪ್ರಾರ್ಥನಾ, ಚಿಕ್ಕೋಡಿಯ ಬಾಲಕಿಯವರು, ಇವರು ಕೂಡ ಅದ್ಭುತ ಸಾಧನೆಯನ್ನು ಮಾಡಿದ್ದಾರೆ. ಉತ್ಸವ್ ಪಾಟೀಲ್ 625ಕ್ಕೆ 625 ಅಂಕವನ್ನು ಪಡೆದಿದ್ದಾರೆ. ಇತ್ತ ಹಿಂದಿ ವಿಚಾರದಲ್ಲಿ ಒಂದಷ್ಟು ಗೊಂದಲ ಇತ್ತು. ವಿವಾದಕ್ಕೆ ಕಾರಣವಾಗಿತ್ತು ಹಿಂದಿ ಪರೀಕ್ಷೆ. ವಿವಾದಕ್ಕೆ ಕಾರಣವಾಗಿದ್ದಂಥ ಹಿಂದಿ ಪರೀಕ್ಷೆಯಲ್ಲಿ ದಾಖಲೆಯ ರಿಸಲ್ಟ್ ಬಂದಿದೆ. ತೃತೀಯ ಭಾಷೆಯಲ್ಲಿ ಕಳೆದ ವರ್ಷ 89.02% ರಿಸಲ್ಟ್ ಬಂದಿತ್ತು. ತೃತೀಯ ಭಾಷೆಯಲ್ಲಿ ಈ ಬಾರಿ 98.55% ಫಲಿತಾಂಶ ಪ್ರಕಟ ಆಗಿದೆ. ಈ ಬಾರಿ ತೃತೀಯ ಭಾಷೆಯಲ್ಲಿ 11,128 ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಗಮನಿಸಬೇಕಾದಂಥ ವಿಚಾರ ಇದೇ. ವಿಚಾರವನ್ನು ಇಟ್ಕೊಂಡು ಸಾಕಷ್ಟು ಜನ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಹಾಗೆಯೇ ಮೇ 18, ಮೇ 25ನೇ ತಾರೀಕಿನವರೆಗೂ ಎಸ್ಎಸ್ಎಲ್ಸಿ ಎರಡನೇ ಪರೀಕ್ಷೆ ಬರೆಯೋಕೆ ಅವಕಾಶ ಇರುತ್ತೆ. ಎಸ್ಎಸ್ಎಲ್ಸಿಯಲ್ಲಿ ಈ ಬಾರಿ ಮೂರನೇ ಬಾರಿ ಪರೀಕ್ಷೆ ಇರೋಲ್ಲ. ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳು ಕೂಡ ಯಾವುದೇ ಶುಲ್ಕ ಇರಲ್ಲ ಅವರಿಗೆ ಎಕ್ಸಾಮ್ ಬರೆಯೋಕೆ. ಎಸ್ಎಸ್ಎಲ್ಸಿಯಲ್ಲಿ ಪ್ರತಿ ವಿಷಯಕ್ಕೂ ಕೂಡ 250 ರೂಪಾಯಿ ಶುಲ್ಕವನ್ನು ತೆಗೆದುಕೊಳ್ತಾ ಇದ್ರು.
ಈ ಬಾರಿ ಫೇಲ್ ಆದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಶುಲ್ಕ ಇರೋದಿಲ್ಲ. ನೀವು ರೀ ಎಕ್ಸಾಮ್ ಬರೀಬೇಕು ಅಂತ ಹೇಳಿದ್ರೆ. ಇನ್ನು ಹಿಂದಿ ವಿಚಾರಕ್ಕೆ ಬರೋದಾದರೆ, ಹಿಂದಿ ವಿಚಾರದಲ್ಲಿ ಒಂದಷ್ಟು ಗೊಂದಲ ಇತ್ತು. ಸರ್ಕಾರ ಹೇಳಿತ್ತು ಹಿಂದಿಗೆ ಗ್ರೇಸ್ ಮಾರ್ಕ್ಸನ್ನು ಕೊಡ್ತೀವಿ ಅಂತೇಳಿ. ಅದಾದ ಬಳಿಕ ಕೋರ್ಟ್ ಕೂಡ ತರಾಟೆಗೆ ಸರ್ಕಾರವನ್ನು ಅಂತ ಹೇಳಿದ್ರೆ ರಾಜ್ಯ ಶಿಕ್ಷಣ ಇಲಾಖೆಯನ್ನು ತರಾಟೆಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿತ್ತು. ಅದಾದ ಮೇಲೆ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದು ಇನ್ನೊಂದು ಕಡೆಯಲ್ಲಿ ಈ ಹಿಂದಿ ಎಕ್ಸಾಮ್ನಲ್ಲಿ ಫೇಲ್ ಆದಂಥ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೂಡ ನೋಡ್ತಾ ಹೋಗೋದಾದರೆ 11,128 ವಿದ್ಯಾರ್ಥಿಗಳು ಈ ಬಾರಿ ಹಿಂದಿ ವಿಷಯದಲ್ಲಿ ಫೇಲ್ ಆಗಿದ್ದಾರೆ. ರಾಜ್ಯದಲ್ಲಿ ಇದ್ದಂಥ ದೊಡ್ಡ ಮಟ್ಟದ ಆರೋಪ, ವಿದ್ಯಾರ್ಥಿಗಳ ಮೇಲೆ ಹಿಂದಿ ಹೇರಿಕೆ ಮಾಡುವಂಥ ಪ್ರಯತ್ನ ಆಗ್ತಾ ಇದೆ. ಗೊತ್ತಿಲ್ಲದ ಭಾಷೆಯಲ್ಲಿ ಎಕ್ಸಾಮ್ ಬರೆದು ಅದನ್ನು ಓದಿ ಅಭ್ಯಾಸ ಮಾಡಿ ಅದರಲ್ಲಿ ಫೇಲ್ ಆಗ್ತಾ ಇದ್ದಾರೆ ಎನ್ನುವಂಥ ದೊಡ್ಡ ಮಟ್ಟದ ಆಕ್ರೋಶ, ದೊಡ್ಡ ಮಟ್ಟದ ಆರೋಪ ಇತ್ತು. ದ್ವಿಭಾಷಾ ಸೂತ್ರ ಸಾಕು, ತ್ರಿಭಾಷಾ ಸೂತ್ರ ಬೇಡ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಚರ್ಚೆಗಳು ಆಗ್ತಾ ಇತ್ತು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಗಮನಿಸ್ತಾ ಇದ್ವಿ ದಾಖಲೆಯ ಫಲಿತಾಂಶ ಈ ಬಾರಿ ಹೊರಬಿದ್ದಿದೆ. ಇನ್ನೊಂದು ಕಡೆಯಲ್ಲಿ ಜಿಲ್ಲಾವಾರು ಫಲಿತಾಂಶ ಅಥವಾ ಈ ಹಿಂದಿ ಸಬ್ಜೆಕ್ಟ್ ವಿಚಾರದಲ್ಲಿ ಎಷ್ಟೆಲ್ಲ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಕಳೆದ ವರ್ಷ ಹಾಗೆಯೇ ಈ ವರ್ಷದ ರಿಸಲ್ಟ್ಗೆ ಹೋಲಿಕೆ ಮಾಡ್ತಾ ಹೋಗೋದಾದ್ರೆ ಸುಷ್ಮಿತಾ? ವೇಟ್ ಮಾಡ್ತಾ ಇದ್ದಂತಹ SSLC ಫಲಿತಾಂಶ ಇವತ್ತು ಪ್ರಕಟ ಆಗಿದೆ. ಪ್ರಮುಖವಾಗಿ ನಾವು ಇದರಲ್ಲಿ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಇತಿಹಾಸದಲ್ಲೇ ಮೊದಲ ಬಾರಿಗೆ 90.1% ಈ ಒಂದು ರಿಸಲ್ಟ್ ಬಂದಿದ್ದು. ಈ ಹಿಂದೆ ಯಾವತ್ತೂ ಕೂಡ ಈ ರೀತಿಯ ರಿಸಲ್ಟ್ ಬಂದಿರಲಿಲ್ಲ. ಕಳೆದ ಬಾರಿ ನಾವು ಗಮನಿಸೋದಾದ್ರೆ 80.4% ಫಲಿತಾಂಶ ಬಂದಿತ್ತು. ಆಲ್ಮೋಸ್ಟ್ 7-8% ಅಷ್ಟು ಈ ಫಲಿತಾಂಶ ಏರಿಕೆ ಆಗಿರುವಂತದ್ದು. ಹಾಗೆ ಎಂದಿನಂತೆ ಬಾಲಕಿಯರೇ ಮೇಲುಗೈ ಸಾಧಿಸಿದ್ದಾರೆ. ಹಾಗೆ ಉಡುಪಿ ಫಸ್ಟ್ ಬಂದ್ರೆ ಕಲಬುರಗಿ ಲಾಸ್ಟ್ ಬಂದಿದೆ. ಹಾಗೆ ಈ ಬಾರಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದ್ದು ಏನು ಅಂತ ಹೇಳಿದ್ರೆ, ಈ ತೃತೀಯ ಭಾಷೆಗೆ ಗ್ರೇಡಿಂಗ್ ಅನ್ನ ನೀಡುವಂತಹ ವಿಚಾರ. ಆದ್ರೆ ನಾವು ಯಾವುದೇ ರೀತಿಯಲ್ಲೂ ಕೂಡ ಗ್ರೇಡಿಂಗ್ ಅನ್ನ ನೀಡಬಾರ್ದು, ಅಂಕವನ್ನ ನೀಡಬೇಕು ಅಂತ ಹೇಳಿ ಕೋರ್ಟ್ ಒಂದು ಆದೇಶವನ್ನ ಸೂಚಿಸಿದೆ. ಅದರ ಬೆನ್ನಲ್ಲೇ ಇವಾಗ ಶಿಕ್ಷಣ ಇಲಾಖೆಯು ಕೂಡ ಅಂಕವನ್ನ ನೀಡಿರುವಂತದ್ದು. ಇದರಲ್ಲಿ ನಾವು ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಪ್ರಥಮ ಭಾಷೆಗೆ ಹೋಲಿಸಿದ್ರೆ ತೃತೀಯ ಭಾಷೆಯಲ್ಲಿ ಅತ್ಯಧಿಕ ವಿದ್ಯಾರ್ಥಿಗಳು ಪಾಸ್ ಆಗಿರುವಂತದ್ದು. ಪ್ರಥಮ ಭಾಷೆಯಲ್ಲಿ 97.2 ರಿಸಲ್ಟ್ ಬಂದ್ರೆ ತೃತೀಯ ಭಾಷೆಯಲ್ಲಿ 98.5 ರಿಸಲ್ಟ್ ಬಂದಿದೆ. ಹಾಗೆ ಯಾವುದೇ ರೀತಿಯಲ್ಲೂ ಕೂಡ ನಾವು ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿಲ್ಲ ಅಂತ ಹೇಳಿ ಶಿಕ್ಷಣ ಸಚಿವರು ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಕೇವಲ 11,000 ವಿದ್ಯಾರ್ಥಿಗಳು ಮಾತ್ರ ತೃತೀಯ ಭಾಷೆಯಲ್ಲಿ ಫೇಲ್ ಆಗಿರುವಂತದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಇಷ್ಟು ವರ್ಷವೂ ಕೂಡ 1 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ತೃತೀಯ ಭಾಷೆಯಲ್ಲಿ, ಅದರಲ್ಲೂ ಕೂಡ ಹಿಂದಿಯಲ್ಲಿ ಫೇಲ್ ಆಗ್ತಾ ಇದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಚರ್ಚೆ ಮಾಡ್ತಾ ಇದ್ರು. ಹೀಗಾಗಿ ಹಿಂದಿನ ತೆಗೆದು ಹಾಕಬೇಕು ಅನ್ನುವಂತಹ ಕೆಲವೊಂದಿಷ್ಟು ಮಾತುಗಳು ಕೂಡ ಬಂತು. ಅದೇ ರೀತಿಯಲ್ಲಿ ಶಿಕ್ಷಣ ಇಲಾಖೆಯು ಕೂಡ ಗ್ರೇಡಿಂಗ್ ಅನ್ನು ನೀಡಲಿಕ್ಕೆ ಮುಂದಾಗಿತ್ತು. ಆದ್ರೆ ಈ ಬಾರಿಯ ರಿಸಲ್ಟ್ ಅನ್ನ ನೋಡಿದ್ರೆ ಒಂದ್ ರೀತಿಯಲ್ಲಿ ಆಶ್ಚರ್ಯ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ 98.5% ತೃತೀಯ ಭಾಷೆಯಲ್ಲಿ ಬಂದಿರುವಂತದ್ದು. ಹಾಗೆ ಸಾಕಷ್ಟು ವಿದ್ಯಾರ್ಥಿಗಳು, ಅದರಲ್ಲೂ ಕೂಡ 7 ಜನ ವಿದ್ಯಾರ್ಥಿಗಳು ಈ ಬಾರಿ ರಾಜ್ಯಕ್ಕೆ ಪ್ರಥಮವನ್ನ ಬಂದಿದ್ದಾರೆ. 625 ಪಡ್ಕೊಂಡಿರುವಂತದ್ದು. ಸೊ ಹೀಗಾಗಿ ಈ ಬಾರಿಯಲ್ಲಿ ಒಂದು ಉತ್ತಮ ಫಲಿತಾಂಶ ಅಂತಾನೆ ಹೇಳ್ಬೋದು. ಹಾಗೆ ಪ್ರಮುಖವಾಗಿ ಇವಾಗ ಯಾರೆಲ್ಲ ತೃತೀಯ ಭಾಷೆಯಲ್ಲಿ ಎಕ್ಸಾಮ್ ಅಲ್ಲಿ ಕೆಲವೊಂದಿಷ್ಟು ಗೊಂದಲ ಇತ್ತು, ಹಾಗೆ ಯಾರ್ಯಾರು ಸರಿಯಾಗಿ ಪ್ರಿಪೇರ್ ಆಗಿಲ್ಲ, ಹಾಗೆ ಯಾರ್ಯಾರು ಉತ್ತಮ ಮಾರ್ಕ್ಸ್ ಅನ್ನು ಪಡ್ಕೊಂಡಿಲ್ಲ, ಅವರಿಗೆ 2ನೇ ಪರೀಕ್ಷೆಗೂ ಕೂಡ ಅವಕಾಶವನ್ನು ಕಲ್ಪಿಸಿರುವಂತದ್ದು. ಹಾಗೆ ಯಾವುದೇ ರೀತಿ ಅವರಿಗೆ ಫೀಸ್ ಇರೋದಿಲ್ಲ, ಶುಲ್ಕ ಪಾವತಿಸದೆ ಅವರು ತೃತೀಯ ಭಾಷೆಯ ಪರೀಕ್ಷೆನ ಪಡಿಬಹುದು ಅಂತ. ಎಸ್ ಸರ್, ಥ್ಯಾಂಕ್ ಯು ಸುಷ್ಮಿತಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇತ್ತ ಬೆಳಗಾವಿ ವಿಚಾರಕ್ಕೆ ಬರೋದಾದ್ರೆ, ಬೆಳಗಾವಿಯ ಕುವರಿ SSLCಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ನಿಜಕ್ಕೂ ಕೂಡ ಇದು ಸಾಧನೆ. SSLCಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಬೆಳಗಾವಿಯ ಕುವರಿ. ಅಥಣಿಯ ಕಟಕೇರಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ ಪ್ರಾರ್ಥನಾ ಅಂತೇಳಿ ಈಕೆಯ ಹೆಸರು. ಪ್ರಾರ್ಥನಾ ಬೀರಾದರ ಪಾಟೀಲ್ಗೆ 625ಕ್ಕೆ 625 ಅಂಕ ಬಂದಿದೆ. ರಾಜ್ಯದಲ್ಲೇ ಅಗ್ರ ಸ್ಥಾನವನ್ನು ಪಡೆದಿದ್ದಾರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿನಿ ಪ್ರಾರ್ಥನಾ. ನಿಜಕ್ಕೂ ಕೂಡ ಇದು ಹೆಮ್ಮೆ ಪಡುವಂಥ ವಿಚಾರ. ಸಾಧನೆ ಮಾಡಿದಂಥ ವಿದ್ಯಾರ್ಥಿ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಕೂಡ ಔಟ್ ಮಾರ್ಕ್ಸನ್ನು ಪಡಿಬೇಕು ಅಂತ ಹೇಳಿದ್ರೆ ಅದು ಸಣ್ಣ ಮಾತಲ್ಲ. ಆಕೆಯ ತಯಾರಿ ಉತ್ತಮವಾಗಿತ್ತು. ಆಕೆಗೆ ಪಾಠ ಮಾಡಿದಂಥ ಶಿಕ್ಷಕರು ಕೂಡ ಉತ್ತಮವಾಗಿ ಪಾಠ ಮಾಡಿದರು. ಹೀಗಾಗಿ 625ಕ್ಕೆ 625 ಅಂಕವನ್ನು ಪಡೆದಿದ್ದಾರೆ ಪ್ರಾರ್ಥನಾ ಬೀರಾದರ್. ಗ್ರಾಮೀಣ ಪ್ರದೇಶದ ಬಾಲಕಿಯೊಬ್ಳು, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿನಿಯೊಬ್ಳು ಈ ರೀತಿಯಾಗಿ SSLC ಪರೀಕ್ಷೆಯಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಅದು ಕೂಡ ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡು ಉತ್ತಮವಾಗಿ ವಿದ್ಯಾಭ್ಯಾಸವನ್ನು ಮಾಡಿ ಬೆಳಗಾವಿಯ ಕುವರಿ ಈ ಸಾಧನೆಯನ್ನು ಮಾಡಿದ್ದಾರೆ.